ಈಗ ಅದು ಆನೆ ಕತೆ ಕೇಳಿದ್ವಲ್ಲ, ಆನೆಗಳ ಬಗ್ಗೆನೇ ನಾನೊಂದು ಆರ್ಟಿಕಲ್ ಬರೆದಿದ್ದೀನಿ, ಕೇಳಿ ನೋಡ್ರಿ ಅಂತ ಹೇಳ್ತಾರೆ. ಸೊ ಅದ್ರದ್ದು ಮುಂದುವರೆದ ಭಾಗ ಇದು. ಆನೆಗಳ ಬಗ್ಗೆ ತಿಳ್ಕೊಂಡಾದ್ಮೇಲೆ ಅದ್ರ ಬಗ್ಗೆ ಇನ್ನೊಂದು ಲೇಖನ ಬರೆದಿರ್ತಾರಲ್ಲ, ಅದನ್ನ ಈಗ ನಿಧಿ ಅವ್ರ ಮನೇಲಿ ಕುತ್ಕೊಂಡು ಓದ್ತಿರ್ತಾಳೆ. ಅದ್ರ ಟೈಟ್ಲು ಜೀವ ಜಗತ್ತಿನ ಸರಪಳಿ. ಎಷ್ಟೋ ಕೋಟಿ ವರ್ಷಗಳಿಂದ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಎಂದು ಋತುಮಾನಗಳು ಬದಲಾಗುತ್ತಲೇ ಇವೆ. ಇದೆಲ್ಲ ಯಾವಾಗಲೂ ನಡೆಯುತ್ತಿರುವುದು ತಾನೇ ಎಂದು ನಾವು ಅದರ ಕಡೆ ಗಮನವನ್ನೇ ಹರಿಸಿರುವುದಿಲ್ಲ. ಜೂನ್ ತಿಂಗಳಿನಲ್ಲಿ ಮಲೆನಾಡಿನಲ್ಲಿ ಮಳೆ ಪ್ರಾರಂಭವಾಗುತ್ತದೆ ಎಂದಷ್ಟೇ ನಮಗೆ ಗೊತ್ತು. ಆದರೆ ಈ ಮಳೆಗಾಲ ಎಷ್ಟು ವ್ಯವಸ್ಥಿತವಾಗಿ ನಡೆಯುತ್ತದೆ ಎಂದು ನಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಾ? ತಿಳ್ಕೊಳ್ಳೋಣ. ಸಮುದ್ರದ ನೀರು ಆವಿಯಾಗಿ ಮಳೆಯ ರೂಪದಲ್ಲಿ ಕೆಳಗಿಳಿಯುತ್ತದೆ ಎಂದು ವೈಜ್ಞಾನಿಕವಾಗಿ ಅದನ್ನು ವಿವರಿಸುತ್ತೇವೆ. ಆದರೆ ಹಾಗೆ ಸುರಿಯುವ ನೀರು ನಮ್ಮ ಭೂಮಿ ಮೇಲೆಲ್ಲ ಹರಿದು ಸಮುದ್ರ ಸೇರಿ ಮತ್ತೆ ಮೋಡ ಆಗಿ ಮಳೆಯ ರೂಪದಲ್ಲಿ ಚದುರಿದಂತೆ ಜೀವಿ ಸಸ್ಯಗಳಿಗೆ ಅನುಕೂಲವಾಗುವಂತೆ ಸುರಿಯುವ ಆ ವ್ಯವಸ್ಥೆಯ ಹಿಂದಿರುವುದೇನು ಎನ್ನುವುದರ ರಹಸ್ಯ ತಿಳಿದಿಲ್ಲ. ಆದರೆ ಇವುಗಳ ಹಿಂದೆಲ್ಲ ಸೃಷ್ಟಿಯ ರಹಸ್ಯವೇ ಅಡಗಿರುತ್ತದೆ. ತಿಳಿಯದೆ ಎಲ್ಲವನ್ನು ಹಾಳು ಮಾಡುವುದು ಈ ಜಗತ್ತಿನಲ್ಲಿ ಮನುಷ್ಯರೇ, ಕೇವಲ ನಾವು ಮಾತ್ರ. ಈ ಪ್ರಕೃತಿ ಎಷ್ಟು ಒಂದಕ್ಕೊಂದು ಹೊಂದಿಕೊಂಡಿದೆ ಅಂದರೆ ಬೇಗ ಅದು ನಮ್ಮ ಕಲ್ಪನೆಗೆ ಬರುವುದಿಲ್ಲ. ಸಮುದ್ರದ ನೀರು ಆವಿಯಾಗಿ ಭೂಮಿಯಲ್ಲಿರುವ ಜೀವ ಸಂಕುಲಕ್ಕೆ ಒದಗಿ ಬರುತ್ತದೆ. ಅದು ಗಟ್ಟಿಯಾದ ಮೋಡವಾಗಿ ನಂತರ ಚದುರಿದಂತೆ ಮಳೆ ರೂಪದಲ್ಲಿ ಸುರಿಯುತ್ತದೆ. ಪ್ರತಿ ವರ್ಷವೂ ಅದು ಸಮಯಕ್ಕೆ ಸರಿಯಾಗಿ ನಡೆಯುತ್ತದೆ. ನಂತರ ಒಂದಷ್ಟು ಭೂಮಿಯಲ್ಲಿ ಇಂಗಿದರೆ ಮತ್ತೊಂದಷ್ಟು ನದಿಗಳಿಗೆ ಸೇರಿ ಹರಿಯುತ್ತದೆ. ಮಳೆ ಬಾರದೇ ಇದ್ದರೆ ಅದಕ್ಕೆ ಕಾರಣ ಸಸ್ಯನಾಶವೇ. ಸಸ್ಯಗಳಿಂದಲೇ ಇಲ್ಲಿ ಮಳೆ ಎಂದು ಎಲ್ಲರಿಗೂ ಗೊತ್ತು. ಇಲ್ಲದಿದ್ದರೆ ಅದು ಸಮುದ್ರದೊಳಗೆ ಸುರಿಯುತ್ತದೆ. ಹಾಗೆ ಬಿದ್ದ ಮಳೆಯಿಂದ ಮೊದಲು ಹಸಿರಾಗಿ ಸಮೃದ್ಧಿಯಾಗಿ ಹುಟ್ಟುವುದೇ ಹುಲ್ಲು. ನಂತರ ಮರಗಿಡಗಳು ಬೆಳೆಯುತ್ತವೆ. ಹುಲ್ಲು ಅತಿಯಾದರೆ ಅಲ್ಲಿ ಮರಗಿಡಗಳ ಸಂತತಿಯು ಕಮ್ಮಿಯಾಗುತ್ತದೆ. ಒಮ್ಮೆ ಅರಣ್ಯ ದಟ್ಟವಾದರೆ ಅಲ್ಲೂ ಹುಲ್ಲು ಬೆಳೆಯುವುದಿಲ್ಲ. ಹಾಗಾಗಿ ಆ ಹುಲ್ಲನ್ನು ನಿಯಂತ್ರಿಸಲು ಸಸ್ಯಗಳ ಅತಿಯಾದ ವೃದ್ಧಿ ತಡೆಯುವುದಕ್ಕೆ ಮೊಲ, ಹಸು, ಆಡು, ಜಿಂಕೆ, ಕತ್ತೆ, ಕುದುರೆ ಎಂದು ಸಸ್ಯಾಹಾರಿ ಪ್ರಾಣಿಗಳಿರುತ್ತವೆ. ಅವುಗಳ ಪ್ರಮಾಣವೂ ಹೆಚ್ಚು. ಅವುಗಳನ್ನು ನಿಯಂತ್ರಣ ಮಾಡುವುದಕ್ಕೆ ಬೆಕ್ಕು, ನಾಯಿ, ತೋಳ, ಚಿರತೆ, ಹುಲಿ, ಸಿಂಹ ಎಂದು ಮಾಂಸಾಹಾರಿ ಪ್ರಾಣಿಗಳಿರುತ್ತವೆ. ಮಾಂಸಾಹಾರಿ ಪ್ರಾಣಿಗಳೇ ಹೆಚ್ಚಾದಂತೆ ಅವುಗಳ ಸಂಖ್ಯೆ ಕಮ್ಮಿ ಇರುತ್ತದೆ. ಸಸ್ಯಾಹಾರಿಗಳ ಸಂಖ್ಯೆಯನ್ನು ನಿಯಂತ್ರಿಸುವಷ್ಟು ಮಾತ್ರ ಇರುವುದು ಅದು. ಜೊತೆಗೆ ಅವುಗಳ ಸಂಖ್ಯೆ ಮೀರದ ಹಾಗೆ ಮತ್ತೊಂದು ವ್ಯವಸ್ಥೆಯೂ ಇದೆ. ಅಪರೂಪದ ಸಂದರ್ಭಗಳ ಹೊರತುಪಡಿಸಿ ಯಾವುದೇ ಮಾಂಸಾಹಾರಿ ಪ್ರಾಣಿಗಳು ಹಸಿದಾಗದಲ್ಲದೆ ಇನ್ನೊಂದು ಪ್ರಾಣಿಯನ್ನು ಕೊಲ್ಲುವುದಿಲ್ಲ. ಆದರೆ ಎಲ್ಲದಕ್ಕೂ ಸುಪ್ರೀಂ ಆದ ಸಿಂಹಗಳ ಸಂಖ್ಯೆಗೆ ಮತ್ತೂ ಒಂದು ಕಡಿವಾಣ ಇದೆ. ಅದು ಹಸಿದಾಗಲ್ಲದೆ ಮತ್ತೊಂದು ಸಸ್ಯಾಹಾರಿಯನ್ನು ಕೊಲ್ಲದಿದ್ದರೂ ತನ್ನ ಸಹೋದರನ ಹೊರತುಪಡಿಸಿ ಮತ್ತೊಂದು ಗಂಡು ಸಿಂಹವನ್ನು ಕಂಡಾಗ ತಾನೇ ಅದರ ಮೇಲೆ ಆಕ್ರಮಣ ಮಾಡುತ್ತದೆ. ಬಲಶಾಲಿಯಾದದ್ದು ಬದುಕುಳಿಯುತ್ತದೆ. ಅಷ್ಟೇ ಅಲ್ಲ, ಒಂದು ಗಂಡು ಸಿಂಹ ಮತ್ತೊಂದು ಹೆಣ್ಣು ಸಿಂಹವನ್ನು ಪ್ರೀತಿಸಿದರೆ ಅದರ ಹೊಟ್ಟೆಯಲ್ಲಿ ಈಗಾಗಲೇ ಬೇರೊಂದು ಸಿಂಹದ ಮರಿ ಬೆಳೆಯುತ್ತಿದ್ದರೆ ಅದು ಹುಟ್ಟುವವರೆಗೂ ಕಾದು ನಂತರ ಅವುಗಳ ಮರಿಯನ್ನು ಕೊಲ್ಲುತ್ತದೆ. ಆ ಮರಿ ತನ್ನದಲ್ಲ ಎಂದು ಅದಕ್ಕೆ ಹೇಗೆ ತಿಳಿಯುತ್ತದೆ? ಇದು ಜೀವ ಸರಪಳಿ. ಇದು ತಂತಾನೇ ಹೆಚ್ಚಿಗೆ ಏರುಪೇರು ಆಗುವುದಿಲ್ಲ. ಅದನ್ನು ಏರುಪೇರು ಮಾಡುವುದು ಮನುಷ್ಯ ಮಾತ್ರ. ಮಾಂಸಾಹಾರಿ ಪ್ರಾಣಿಗಳಿಂದ ನಮಗೆ ತೊಂದರೆಯಾಗುತ್ತದೆ ಎಂದು ಅನಾವಶ್ಯಕವಾಗಿ ಎಲ್ಲ ಮಾಂಸಾಹಾರಿ ಪ್ರಾಣಿಗಳನ್ನು ನಾವು ಕೊಂದರೆ ಜಿಂಕೆ, ಮೊಲ ಇತ್ಯಾದಿ ಎಲ್ಲ ಸಸ್ಯಾಹಾರಿ ಪ್ರಾಣಿಗಳು ಅತಿಯಾಗಿ ಊರಿಗೆ ಬಂದು ತೊಂದರೆ ಕೊಡುತ್ತವೆ. ಹೀಗೆ ಎಲ್ಲದಕ್ಕೂ ಒಂದಕ್ಕೊಂದು ಸಂಬಂಧ ಇರುತ್ತದೆ. ಕಾಡಿನಲ್ಲಿ ವಾಸ ಮಾಡುವ ಹುಲಿ, ಸಿಂಹಗಳನ್ನು ನಾಶ ಮಾಡಿದ ಕಾರಣದಿಂದಲೇ ಸಸ್ಯಾಹಾರಿಗಳು ನಮಗೆ ಕಾಟ ಕೊಡುವುದು. ಜೊತೆಗೆ ಪ್ರಾಣಿಗಳು ವಾಸ ಮಾಡುವ ಜಾಗವನ್ನು ನಾವು ಆಕ್ರಮಿಸಿ ರಸ್ತೆ, ಮನೆಗಳನ್ನು ಕಟ್ಟಿಕೊಂಡಿದ್ದರ ಪರಿಣಾಮ ಇನ್ನೂ ಹೆಚ್ಚು. ಇನ್ನು ಪ್ರಕೃತಿಯಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ಪಡೆಯದೆ ಪಶ್ಚಿಮ ಘಟ್ಟದ ಮಧ್ಯಭಾಗದಲ್ಲಿ ಕಟ್ಟುವ ಅಣೆಕಟ್ಟುಗಳು ಪ್ರಾಣಿಗಳ ನೆಲೆಯನ್ನೇ ತಪ್ಪಿಸುತ್ತವೆ. ಲಕ್ಷಾಂತರ ವರ್ಷಗಳಿಂದ ಆನೆ ಕಾರಿಡಾರ್ ಎಂದು ಕರೆಸಿಕೊಳ್ಳುವ ಅವು ತಿರುಗಾಡುವ ಜಾಗವನ್ನು ನಾವು ಆಕ್ರಮಿಸಿಕೊಂಡಿದ್ದರಿಂದಲೇ ಆನೆಯಂತಹ ಪ್ರಾಣಿಗಳು ಊರಿಗೆ ಬರುವುದು. ಜೀವ ಜಗತ್ತಿನ ಸರಪಳಿಯನ್ನು ಅರ್ಥ ಮಾಡಿಕೊಂಡು ನಡೆದರೆ ನಮಗೆ ಸುಖ. ಇಲ್ಲದಿದ್ದರೆ ದುಃಖ ಅನುಭವಿಸಬೇಕಾದವರು ಕೂಡ ನಾವೇ.